ಹಚ್ಚು. ಸಾರಿ, ಬೈದು ಬಿಟ್ಟೆ. ನಾನು ಏನ್ ಮಾಡ್ಲಮ್ಮ? ನನಗೆ ಅವ್ರ ಮೇಲಿರೋ ಪ್ರೀತಿ, ಕಾಳಜಿ. ಪ್ಲೀಸ್ ಅದಕ್ಕೆ ಬೇಡ. ಅದಕ್ಕೆ ನೀವ್ ನನ್ ಮುದ್ದು ಅದಕ್ಕೆ ಅಲ್ವಾ? ಅಣ್ಣನ್ ಮನ್ಸಿನ ನೋವು ನಿಜವಾಗ್ಲೂ ನಿಮ್ಗೆ ಅರ್ಥ ಆಗೋದು. ಅವನ್ ಮೇಲ್ನೋಟ ಮಾತ್ರ ನನಗೆ ಕಾಣಿಸುತ್ತಷ್ಟೇ, ಆದ್ರೆ ಅವನ್ ಒಳ ಮನ್ಸು ನಿಮಗೆ ಅರ್ಥ ಆಗೋದು. ಅದಕ್ಕೆ ನೋಡಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಾನು ಶಂಕರನ್ ಕರ್ಕೊಂಡು ಹೋಗಿ ಬರ್ತೀನಿ. ಹಾ ಅಮೋರೆ, ನನ್ನಿಂದ ಏನೋ ಹುಚ್ಚಿಡ್ತಾ ಇದ್ದಾರೆ ಅನ್ನಿಸ್ತಿದೆ. ಅವ್ರಿಗೇನೋ ಆಗಿದೆ. ನನ್ನ ಮನಸ್ಸು ಈ ಥರ ಬಡ್ಕೋತಾ ಇದೆ ಅಂದ್ರೆ ಏನಾಗಿದೆ? ಹೌದು, ನಾನು ಅವ್ರ ಬಗ್ಗೆ ಯಾಕೆಲ್ಲರನ್ನು ಕೇಳಬೇಕು? ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು ತಾನೆ. ನಾನೇ ಯಾಕೊಂದ್ಸಲ ಶಾಂತಿ ನಿವಾಸಕ್ಕೆ ಹೋಗಿ ಬರಬಾರ್ದು? ಹೌದು, ಅದೇ ಸರಿ. ಅವ್ರನ್ನ ನೋಡ್ಕೊಂಡು ಮಾತಾಡಿಸ್ಕೊಂಡು ಬಂದ್ಬಿಟ್ರೆ ಆಗ ನನಗೆ ಸಮಾಧಾನ ಆಗತ್ತೆ. ಶಾಂತಿ, ಶಾಂತಿ ನಿಂತ್ಕೋ. ಶಾಂತಿ, ಒಂದ್ ನಿಮಿಷ ನಿಂತ್ಕೋ. ಶಾಂತಿ, ಒಂದ್ ನಿಮಿಷ ನಿಂತ್ಕೋ. ಏನು? ಅಲ್ಲ, ಇವಾಗ ನಮ್ಮ ಹತ್ರ ಬೈಕ್ ಇದೆ. ಮನೆ ಹತ್ರ ಹೋಗಿ ಕಾರಾದ್ರೂ ತಗೊಂಡು ಹೋಗೋಣ. ಅಷ್ಟಕ್ಕೂ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಆದ್ರೂ ಹೇಳು. ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗ? ಏನಕ್ಕೆ? ಏನಾಯ್ತು ಶಾಂತಿ? ಯಾರಿಗೇನಾಯ್ತು ಇವಾಗ? ಚಿನ್ನು, ಅಣ್ಣ ಈಗ ಶಾಂತಿ ನಿವಾಸದಲ್ಲಿಲ್ಲ. ಚಿನ್ನು, ಶಾಂತಿ ನಿವಾಸದಲ್ಲಿಲ್ಲ ಅಂದ್ರೆ? ಅಣ್ಣ ಪೊಲೀಸ್ ಸ್ಟೇಷನ್ ಅಲ್ಲಿ. ಏನ್ ಶಾಂತಿ ಹೇಳ್ತಿದ್ಯಾ ನೀನು? ಯಜಮಾನ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಗೆ? ಅಯ್ಯೋ ದೇವ್ರೆ, ಅದಕ್ಕೆ ನಾನು ನನಗೆ ಮೇಲಿಂದ ಮೇಲೆ ಫೋನ್ ಮಾಡ್ತಾನೆ ಇದ್ದೆ. ಸರಿ, ಒಂದು ನಿಮಿಷ ಯಜಮಾನ್ರಲ್ಲಿ ಇರಬಾರ್ದು. ಶಾಂತಿ ನೋಡು, ಇನ್ಮೇಲೆ ನೀನು ಈ ಥರ ಕಣ್ಣೀರು ಹಾಕ್ಬೇಡ. ನನಗದು ನೋಡಕ್ಕಾಗ್ತಾ ಇಲ್ಲ ಶಾಂತಿ. ಈಗೇನಾದ್ರೂ ಮಾಡಬೇಕು ನಾವು, ಏನಾದ್ರೂ ಮಾಡ್ಲೇಬೇಕು ನಾವು. ಚಿನ್ನು, ಅದಕ್ಕೆ ಹೀಗಂದಿದ್ ಕೇಳ್ತಿದ್ದಾಗೆ ನಾನೆಲ್ಲೋ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸ್ತಿದ್ದೆ. ಚಿನ್ನು, ನಾನವತ್ತು ರಾಘವ್ಗೋಸ್ಕರ ಅಣ್ಣನ್ ಬಿಟ್ಟು ಹೋಗ್ಬಾರ್ದಿತ್ತು. ಚಿನ್ನು, ಅತಿ ಅವತ್ತು ಫೀಲ್ ಆಗಿತ್ತು ನ್ಯಾಯನೇ ತಾನೆ? ಶಾಂತಿ ಶಾಂತಿ ಶಾಂತಿ, ಅವ್ರ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತಲ್ವಾ? ನೋಡಿ ಶಾಂತಿ, ಅವ್ರಿಗೆ ನೀನೊಂದು ಚಿಕ್ಕ ಮಗು ಇದ್ದಾಗೆ, ಯಜಮಾನ್ರು ಇನ್ನೊಂದು ಮಗು ಇದ್ದಾಗೆ, ನಿನಗೆ ರಾಘವನ ಮಗು ಇದ್ದಾಗೆ. ಸರಿ ಬಿಡು, ಈಗ ಅದ್ರ ಬಗ್ಗೆ ಮಾತಾಡೋದ್ ಬೇಡ. ಸರಿ ಆಯ್ತು, ಈಗ ಬಿಟ್ಬಿಡು. ಇವಾಗ ಅದಕ್ಕೆ ಆಡಿರೋ ಮಾತಿಂದ ನಿನ್ ಮನ್ಸಿಗೆ ನೋವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಸದ್ಯಕ್ಕೆ ಅಣ್ಣನ ಪರಿಸ್ಥಿತಿ ಸರಿ ಮಾಡ್ಬೇಕು. ಚಿನ್ನು, ಅಣ್ಣ ಸ್ಟೇಷನ್ ಅಲ್ಲಿ ಇರಬಾರ್ದು. ಈಗ ಏನ್ ಮಾಡೋಣ ಅದನ್ನ ಹೇಳು. ಹೌದು, ಇವಾಗ ಏನ್ ಮಾಡೋದು ನಾವು? ಆಕ್ಚುಲಿ ನನಗ್ ಸುಶಾಂತ್ ಅವರು ಒಂದ್ ಲಾಯರ್ ನಂಬರ್ ಕೊಟ್ಟಿದ್ರು. ನಾನು ಅವ್ರಿಗೆ ಫೋನ್ ಮಾಡಿ ಸ್ಟೇಷನ್ ಬಂದು ಏನೋ ಮಾಡ್ತಾರೆ ಅಂತ ಅನ್ಕೊಂಡೆ. ಮತ್ತೆ ಆದ್ರೆ ಮತ್ತೆ ಫೋನ್ ಮಾಡ್ಲಿಲ್ವಾ ನೀನು ಅವ್ರಿಗೆ? ಮತ್ತೆ ಮಾಡು. ನಾನ್ ಮಾಡ್ದೆ ಚಿನ್ನು, ನಾನ್ ಕಾಲ್ ಮಾಡಿದ್ದೆ, ಆದ್ರೆ ಅವ್ರು ರಿಸೀವ್ ಮಾಡಿಲ್ಲ. 1-2-3 ಸಲ ಟ್ರೈ ಮಾಡ್ದೆ. ಏನೋ ಬ್ಯುಸಿ ಇರ್ತಾರೆ ಅಂತ ಅನ್ಕೊಂಡು ಇಲ್ಲಿಗೆ ಬರಕ್ಕಿಂತ ಮುಂಚೆನೆ ಫೋನ್ ಮಾಡ್ದೆ. ಯಾಕೋ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಅದನ್ನ ಸುಶಾಂತ್ ಹೇಳೋಣ ಅಂತ ಅವ್ರಿಗೂ ಕಾಲ್ ಮಾಡ್ದೆ. ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ. ನನಗೆ ಅದೇ ಟೆನ್ಷನ್ ಚಿನ್ನು. ಅಣ್ಣನ್ ಹೇಗಾದ್ರೂ ಮಾಡಿ ಸ್ಟೇಷನ್ ಇಂದ ಬಿಡ್ಸ್ಕೊಂಡ್ ಬರ್ಲೇಬೇಕು. ಅಣ್ಣ ಅಲ್ಲಿರ್ಬಾರ್ದು ಚಿನ್ನು. ಅವನಲ್ಲಿದ್ರೆ ನನಗ್ ನೋಡಕ್ ಆಗ್ತಿಲ್ಲ ಚಿನ್ನು. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಸಿದ್ಧಾರ್ಥ್ ಸರ್ಗೆ ಫೋನ್ ಮಾಡಿ ಹೇಳೋಣವಾ? ಅವ್ರು ಏನಾದ್ರೂ ಸಹಾಯ ಮಾಡ್ತಾರೇನೋ? ಅಕ್ಕನೂ ಭಾವನು ಹೊರಗಡೆ ಹೋಗಿದ್ದಾರೆ ಔಟ್ ಆಫ್ ಸ್ಟೇಷನ್ಗೆ. ಈಗ ಫೋನ್ ಮಾಡಿದ್ರೆ ಅವ್ರು ಟೆನ್ಷನ್ ಆಗ್ಬಿಡ್ತಾರೆ.
ನನಗೊಂಥರ ಕಣ್ ಕಟ್ಟಿ ಕಾಡಲ್ ಬಿಟ್ಟಂಗ್ ಆಗ್ಬಿಟ್ಟಿದೆ ಚಿನ್ನು.